ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈಗ ಈ ದಿನದ ನುಡಿಮುತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅದೇನಂದ್ರೆ ಫ್ರೆಂಡ್ಶಿಪ್. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಗೆಳೆತನ. There is a difference between boys friendship and girls friendship for sure. ನಾನು ಇದನ್ನ ಯಾವಾಗ ಅಬ್ಸರ್ವ್ ಮಾಡ್ದೆ ಅಂದ್ರೆ, ನಾವು ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ವಿ. ಹೋಗ್ತಾ ಇದ್ದೆ, ಸ್ಕೂಲ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ನಿಲ್ಸ್ದೆ. ಒಳಗೋಗಿ ನೋಡ್ಬೋದು ಆಫೀಸರ್? ನಾನು ನನ್ನ ತಮ್ಮ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಒಂದು ಇನ್ಸಿಡೆಂಟ್ ನನಗೆ ಬಾಯ್ಸ್ ಫ್ರೆಂಡ್ಶಿಪ್ ಮೇಲೆ ರೆಸ್ಪೆಕ್ಟ್ನ ಜಾಸ್ತಿ ಮಾಡ್ತು. ಅದು ಯಾವ ಇನ್ಸಿಡೆಂಟ್ ಅಂದರೆ, ನನ್ನ ತಮ್ಮನ ಕ್ಲಾಸ್ಮೇಟ್ ಒಬ್ಬ ಚಿವಂಗಮ್ನ ಅಗದ್ಬಿಟ್ಟು ಬೆಂಚ್ ಕೆಳಗಡೆ ಸ್ಟಿಕ್ ಮಾಡಿದ. ಚುಯಿಂಗಮ್ ಚಬಾನೆ ವಾಲಾ ದೋಸ್ತ್. ಓಕೆ, ನಮ್ಮ ಸೋಷಿಯಲ್ ಸರ್ ಬಂದರು. ನಮ್ಮ ಸೋಷಿಯಲ್ ಸರ್ ವೆರಿ 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 ಸ್ಟ್ರಿಕ್ಟ್. ಅವರು ಮಂಗಳೂರು ಕಡೆಯವರು. ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ಪರ್ಸನ್. ಬೈ ಮಿಸ್ಟೇಕ್ಲಿ ಅವ್ರಿಗೆ ಗೊತ್ತಾಯಿತು ಚಿವಂಗಮ್ ಯಾರೋ ಬೆಂಚ್ ಕೆಳಗಡೆ ಅಂಟಿಸಿದ್ದಾರೆ ಅಂತ. ಸೊ ಅವರೊಂದು ಕಂಡೀಷನ್ ಇಟ್ಟರು, ಇದು ಯಾರು ಅಂತ ಹೇಳಿದ್ರೆ ಇಡೀ ಕ್ಲಾಸ್ಗೆ ಪನಿಷ್ ಮಾಡಲ್ಲ, ಬಟ್ ನಿಮಗೆ ಗೊತ್ತಿದ್ರೂ ಹೇಳದೆ ಹೋದರೆ ಎಂಟನೇ ಕ್ಲಾಸಿಗೆ ಪಕ್ಕ ಪನಿಷ್ಮೆಂಟ್ ಸಿಗುತ್ತೆ ಅಂತ. ಅವರು ಹೊಡೆದ್ರೆ ಹಾಗೆ ಹೊಡಿತಾ ಇರಲಿಲ್ಲ. 2 days ತನಕ, ಮಿನಿಮಮ್ 2 days ತನಕ ನೋವಿರ್ತಾ ಇತ್ತು. ಆ ರೇಂಜಿಗೆ ರುಬ್ತಾ ಇದ್ರು. ಹಾಗಾದ್ರೂ ಕೂಡ ಎಂಟೈರ್ ಕ್ಲಾಸಿಗೆ ಗೊತ್ತಿತ್ತು ಯಾರು ಆ ಚಿವಂಗಮ್ನ ಅಲ್ಲಿ ಅಂಟಿಸಿರೋದು ಅಂತ. ಬಟ್ ಸ್ಟಿಲ್ ಯಾರು ಕೂಡ ಒಬ್ಬ ಕೂಡ ಔಟ್ ಆಫ್ 25-26 ಬಾಯ್ಸ್ ಅಲ್ಲಿ ಒಬ್ಬ ಕೂಡ ಬಾಯ್ ಬಿಟ್ಟಿಲ್ಲ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕೂ ಪ್ರೀತಿ ದೊಡ್ಡದು. ದಟ್ ಇವನೇ ಅಂಟಿಸಿರೋದು ಚಿವಂಗಮ್ನ ಅಂತ. ಸೊ ಅದೇ ಇನ್ ಕೇಸ್ ಬೈ ಎನಿ ಚಾನ್ಸ್ ಅದು ಏನಾದ್ರೂ ಹುಡುಗಿ ಆಗಿದ್ದಿದ್ರೆ, ಹುಡುಗಿಲಿ ಯಾರ್ದಾರು ಕೆಲಸ ಮಾಡಿದಿದ್ರೆ ತಪ್ಪು ಮಾಡಿದೆ, ಏನು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇಡೀ ಕ್ಲಾಸ್ ಪನಿಷ್ಮೆಂಟ್ ಸಿಗುತ್ತೆ, ಹೇಳಿ ಯಾರು ಅಂತ ಒಪ್ಕೊಂಡ್ಬಿಡಿ ಅಂತಿದ್ರೆ ಸಾಕಾಗಿತ್ತು. ಇವಳೆ ಅಂತ ಪಾಯಿಂಟ್ ಔಟ್ ಮಾಡಿರೋರು. ಬಟ್ ಬಾಯ್ಸ್, ಅದು ಮೆಚ್ಯೂರ್ಡ್ ಆರ್ ಅಡಲ್ಟ್ ಬಾಯ್ಸ್ ಅಲ್ಲ, 6th standard 7th standard ಬಾಯ್ಸ್. ಥಿಂಕ್ ಮಾಡಿ, ಬಾಯ್ಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಒಂದು ಫ್ರೆಂಡ್ಶಿಪ್ನ ಅಂತ. ನಾನು ಅವತ್ತಿಂದ ಐ ಸ್ಟಾರ್ಟೆಡ್ ಅಡ್ಮಿರಿಂಗ್ ಬಾಯ್ಸ್ ಫ್ರೆಂಡ್ಶಿಪ್. ಒಂದ್ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಹುಡುಗರು ಅವ್ರ ಲೆವೆಲ್ಗೆ ಮೀರಿ ಟ್ರೈ ಮಾಡ್ತಾರೆ. ಆದ್ರೆ ಹುಡುಗಿರು ಏನಾದ್ರು ಪ್ರಾಬ್ಲಮ್ ಬಂದ್ರೆ ಒಂದ್ ಸ್ವಲ್ಪ ಹಿಂಜರಿತಾರೆ. ಬಟ್ ಹುಡುಗರು ಹಂಗ್ ಮಾಡಲ್ಲ. ನಮ್ ಫ್ರೆಂಡ್ ಹಂಗಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ. ನನಗೆ ಕಾಲೇಜ್ ಸ್ಕೂಲೆಲ್ಲ ಒಂದಿತ್ತು, ಅಂದ್ರೆ ಇವಾಗ ಜಾಲಿ ಡೇಸ್ ಮೂವಿಲೆಲ್ಲ ಗ್ಯಾಂಗ್ ಇರುತ್ತಲ್ಲ, ಬಿಡಿದಿರೋ ಕ್ಷಣಗಳನ್ನು ಬಾಯ್ಸ್ ಗ್ಯಾಂಗ್, ಗರ್ಲ್ಸ್ ಗ್ಯಾಂಗ್, ಐ ಮೀನ್ ಇನ್ ದ ಸೆನ್ಸ್ ಗ್ಯಾಂಗ್. ಸೊ ಆ ಥರ ನನ್ನ ಗ್ಯಾಂಗಲ್ಲಿ ಬಾಯ್ಸ್ ಇರಬೇಕು ಅನ್ನೋ ಆಸೆ ಇತ್ತು. ಬಟ್ ಕೊನೆಗೂ ಅದು ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಐ ಅಡ್ಮೈರ್ ಬಾಯ್ಸ್ ಫ್ರೆಂಡ್ಶಿಪ್ ಮೋರ್ ದೆನ್ ಫೀಮೇಲ್ ಫ್ರೆಂಡ್ಶಿಪ್. ಬಟ್ ನನ್ನ ಲೈಫಲ್ಲಿ ಒಬ್ಳು ಇದ್ದಾಳೆ ಫೀಮೇಲ್ ಫ್ರೆಂಡ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ. ಸೊ ನಾನು ಎಲ್ಲರ ಲೈಫಲ್ಲಿ ಇರ್ತಾರೆ ಒಬ್ರು ಫ್ರೆಂಡ್ ಆ ಥರ. ಅಂದರೆ ನಿಮ್ಮ ಕಷ್ಟ ಹೇಳ್ಕೊಳಕ್ಕೆ, ದುಃಖ ಹೇಳ್ಕೊಳಕ್ಕೆ, ಏನೇ ಒಂದಾದ್ರೂ ಶೇರ್ ಮಾಡೋಕ್ಕೆ ಒಬ್ಬ ಪರ್ಸನ್ ಇದ್ದೇ ಇರ್ತಾರೆ. ನಿಮ್ಮ ತಿಕ್ಕಂಡು ತಿನ್ನಲ್ಲಿ ನಿಂತಿರ್ತಾರೆ ನಿಮ್ಮ ಜೊತೆ. ಸೊ ಆ ಪರ್ಸನ್ ನನ್ನ ಲೈಫಲ್ಲಿ ಬಂದು ಪ್ರೀತಿ. She is very, very, very dearest friend. She is very close to my heart. She is like my family only. ಇನ್ ಕೇಸ್ ನನ್ನ ಫ್ಯಾಮಿಲಿ ಹತ್ರ ನಾನು ಜಗಳ ಆಡಿದ್ರು ಕೂಡ, ಅಥವಾ ಏನೇ ಒಂದು ಡಿಸಪಾಯಿಂಟ್ಮೆಂಟ್ ಆದರೂ ಕೂಡ, ನಾನು ಏನು ಅಂದರೆ ಈಗ ಫಿಲ್ಟರ್ ಹಾಕ್ತೀವಿ ಗೊತ್ತಾ, ಫಿಲ್ಟರ್ ಹಾಕ್ಬಿಟ್ಟು ಶೇರ್ ಮಾಡ್ಕೋತೀವಿ ಒಂದೊಂದು ವಿಷಯನ. ಆ ಥರ ನನಗೆ ಫಿಲ್ಟರ್ ಹಾಕೋ ಅವಶ್ಯಕತೆನೇ ಬಂದಿಲ್ಲ ಅವಳ ಜೊತೆ. ಸೊ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹರ್. ಅವಳು ಆ್ಯಕ್ಚುಲಿ ತುಂಬ ವೆರಿ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಏನೇ ಆದರೂ ಎಮೋಷನಲ್ ಪರ್ಸನ್ ಅಲ್ಲ. ಅವಳು ಎಮೋಷನಲ್ ಆಗಿ ಏನೂ ಥಿಂಕ್ ಮಾಡಲ್ಲ. ನಾನಾದರೂ ಅಟ್ಲೀಸ್ಟ್ ಸೆನ್ಸಿಟಿವ್ ಆಗಿ, ಎಮೋಷ್ನಲ್ ಆಗಿ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತೀನಿ. ಬಟ್ ಶಿ ಇಸ್ ನಾಟ್. ಬಟ್
ಬಟ್ ನಾವು 2022 ಆ್ಯಕ್ಚುಲಿ ಮೀಟ್ ಮಾಡಿದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಳ್ಯ. ಸೊ ಫಸ್ಟ್ ಡೇಯಿಂದನೇ ನಾವು ಕನೆಕ್ಟ್ ಆದ್ವಿ. ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ಟಿಲ್ ಡೇಟ್ 10 years ಆಗಿದೆ ನಮ್ಮ ಫ್ರೆಂಡ್ಶಿಪ್ಗೆ. ಜೊತೆಲಿಲ್ಲ, ಮಾತಾಡಲ್ಲ, ಫೋನ್ ಮಾಡಿದ್ರೆ 1 ತಿಂಗಳು, ಐ ಮೀನ್ 2-3 months ಗ್ಯಾಪಲ್ಲೇ ಫೋನ್ ಮಾಡೋದು. ಬಟ್ ಫೋನ್ ಮಾಡಿದಾಗಲೂ ನಾನು ನಾವು ಮೀಟ್ ಮಾಡಿ 5-6 years ಆಗೋಗಿದೆ ಆಲ್ಮೋಸ್ಟ್. ಹಂಗಾದ್ರೂ ಕೂಡ ನನಗೆ ಯಾವತ್ತೂ ಕನೆಕ್ಷನ್ ಔಟ್ ಫೀಲ್ ಆಗೇ ಇಲ್ಲ. ಯಾವಾಗಲೂ ವಿ ಕನೆಕ್ಟೆಡ್ ಅಂತ ಅಂದರೆ ಇಸ್ ದೇರ್, ಅಂದರೆ ಎಮೋಷ್ನಲಿ ಕೂಡ ಫೈನಾನ್ಷಿಯಲಿ ಕೂಡ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹರ್. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ಶಿ ಇಸ್ ವೆರಿ ಪ್ರಾಕ್ಟಿಕಲ್ ಆಯಿತಾ. ಅವಳು ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಅಕ್ಕನ ಮದುವೆಲೂ ಹೊತ್ತಿದವಳು ಇಲ್ವೋ ನಂಗೆ ಗೊತ್ತಿಲ್ಲ, ಐ ಮೀನ್ ನಮ್ಮ ಮುಂದೆ ಅಂತ ಗೊತ್ತಿಲ್ಲ. ಸೊ ಆ ಪರ್ಸನ್ ನಾನೊಂದು ಹಾಸ್ಟೆಲಲ್ಲಿ ಒಬ್ಳ ಹತ್ರ ಜಗಳ ಆಡ್ಕೊಂಡು, ಆ್ಯಕ್ಚುಲಾಗಿ ನಾನು ಜಸ್ಟ್ ಏನು ತುಂಬ ಎಮೋಷ್ನಲ್ ನೋಡಿದ ತಕ್ಷಣ ಕಣ್ಣೀರು ಬರೋ ಥರ ಏನು ಅಳ್ತಾ ಇಲ್ಲ, ಜಸ್ಟ್ ಲಿಟಲ್ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟು ಒಂಚೂರು ಕಣ್ಣೀರಾಗ್ತಿದೆ. ಬಟ್ ಅವಳು ಮೈ ಗಾಡ್ ನನಗೋಸ್ಕರ ಫಾರ್ ಮಿ ಎಸ್ ನನಗೋಸ್ಕರ ಅವಳು ಕಣ್ಣೀರು ಹಾಕ್ಬಿಟ್ಟು ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತು ನೀನು. ನಾನು ಲಿಟ್ರಲ್ ಶಾಕ್ ಆದೆ. ಯಾಕಂದರೆ ಅವಳು ನನಗೆ ಅಷ್ಟು ಅಟ್ಯಾಚ್ ಇದೆ ಅಂತ ನನಗೆ ಗೊತ್ತಾಗಿದೆ ಅವತ್ತು. ಅಂದರೆ ಅವಳು ತುಂಬ ಎಮೋಷನ್ಸ್ ಸೈಡ್ಗಿಟ್ಟು ಯೋಚನೆ ಮಾಡ್ತಾಳೆ. ಅದರಲ್ಲಿ ಏನಿದೆ, ಏನೇ ಇದೆ, ಅವಳು ಅಂಥದ್ದು ಏನೇ ಇದೆ, ಚೆಕ್ ಸೋಪಿಲ್ಲ ಅನ್ನೋ ಥರ ಕೈಂಡ್ ಆಫ್ ಅ ಪರ್ಸನ್. ಬಟ್ ಅವಳು ಅವತ್ತು ನಾನತ್ತೆ ಅಂತ ನನಗೋಸ್ಕರ ಆದ್ಲು. ಸೊ ಅವತ್ತಿಂದ ನಾನು ಇಂಪಾರ್ಟೆಂಟ್ ಅವಳಿಗಿಂತ ಗೊತ್ತಾಯಿತು. ಬಟ್ ಟಿಲ್ ನಾವು ನಮ್ಮ ಫ್ರೆಂಡ್ಶಿಪ್ ತುಂಬ 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 ಸ್ಟ್ರಾಂಗ್ ಆಗಿದೆ. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು. ಅದೇ ನಾನು ಹೇಳ್ದಂಗೆ ಬಾಯ್ಸ್ ಫ್ರೆಂಡ್ಶಿಪ್ನ ಅಡ್ಮೈರ್ ಮಾಡ್ತೀನಿ. ಬಟ್ ನನ್ನ ಲೈಫಲ್ಲಿ ಯಾರು ಬಾಯ್ ಫ್ರೆಂಡ್ಶಿಪ್ ನನ್ನ ಹತ್ರ ಇಲ್ಲ. ಬಟ್ ನನಗೆ ಬಾಯ್ ಫ್ರೆಂಡ್ಶಿಪ್ ಬೇಕಿತ್ತು. ಅವರಾಗಿದ್ದಷ್ಟು ಸೆಲ್ಫ್ಲೆಸ್ ಆಗಿ ಸಪೋರ್ಟ್ ಮಾಡೋರು ಅಂತ ನಾನು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಶಿ ಇಸ್ ದೇರ್ ಫಾರ್ ಮೀ. ಸೊ ಈವನ್ ಫಾರ್ ದಿಸ್ ಆಲ್ಸೋ ಐ ನೋ ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ, ವ್ಯೂಸ್ ಬರ್ತಾ ಇಲ್ಲ ಹಾಗೆ ಅನ್ಕೊಂಡು ಇರೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ. 23 ಸಬ್ಸ್ಕ್ರೈಬರ್ಸ್, ದೇ ಆರ್ ಲೈಕ್ ಏಂಜಲ್ಸ್ ಫಾರ್ ಮೀ. ಸೊ ಇದಕ್ಕೂ ಕೂಡ ತುಂಬ ಮೋಟಿವೇಟ್ ಮಾಡಿ, ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್, ಯು ವಿಲ್ ಡೂ ಗ್ರೇಟ್ ಅಂತ ತುಂಬ ಮೋಟಿವೇಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದು ದ ಏಂಜಲ್ ಗಾಡೆಸ್ ಪ್ರೀತಿ. ಸ್ವಲ್ಪ ಕರುಣೆ ಇರಲಿ. ಥ್ಯಾಂಕ್ ಯು ಪ್ರೀತಿ. ಏನೋ ನಿಮ್ಮ ಲೈಫಲ್ಲಿ ಒಬ್ಬರು ಇದ್ದೇ ಇರ್ತಾರೆ ಆ ಥರ ಫ್ರೆಂಡು. ಸೊ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ ನೇಮ್ನ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಸಿಗುವ ಮತ್ತೆ, ಬಾಯ್.